ಈ ತರ ಒಂದು ಫಿಲಮ್ ನಮ್ಮ ಕರ್ನಾಟಕದಲ್ಲಿ ಸಿಎಂ ಕೂಡ ಈ ತರ ಸಪೋರ್ಟ್ ಮಾಡ್ಬೇಕು. ಫಿಲಮ್ ಬರೋದೇ ಇಲ್ಲ ಇಂಡಿಯಾ ಅಲ್ಲಿ, ಪ್ರತಿಯೊಬ್ಬರು ನೋಡೋ ಫಿಲಮ್ ಇದು. ಸಿನಿಮಾ ಮಾತ್ರ ಗುಚ್ಚ ಲೆವೆಲ್ ನೆಕ್ಸ್ಟ್ ಲೆವೆಲ್ ತೆಗೆದಿದ್ದಾನೆ. ಇಂಡಿಯಾ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಗೆ ಹೋಗುತ್ತೆ. ಇಂಡಿಯಾ ಪವರ್ ಏನಂತ ತೋರಿಸಿದ್ದಾನೆ ಬುಚ್ಚಬಾಬು. ಶಿವಣ್ಣ ಸೂಪರ್, ಶಿವಣ್ಣ ವಾಟ್ಸಪ್ ಹೇಳ್ಬೇಕು. ಶಿವಣ್ಣ ರಾಮ್ ಚರಣ್ ನ್ಯಾಷನಲ್ ಅವಾರ್ಡ್ ಫಿಕ್ಸ್. ಮನೆಯಲ್ಲಿ ಕುತ್ಕೊಳ್ಳಿ, ಬಂದ್ ನೋಡಿ ಫಿಲಮ್, ಆಮೇಲೆ ಮಾತಾಡಿ. ಚರಣ್ ಅಂತ ಏನಂತ ಗೊತ್ತಾಗಿ, ಮೆಗಾ ಫ್ಯಾಮಿಲಿ ಅಂದ್ರೆ ಏನ್ ಗೊತ್ತಾ? ಜೈ ಚರಣ್, ಜೈ ಚರಣ್. ఒకే పని చేసే నాకే, ఒకేలాగా బతికే నాకే, ఇంత పెద్ద బతికెందుకు? మళ్ళీ పుడతామా ఏంటి అಣ್ಣ? సూపర్ అಣ್ಣ. ಕಮರ್ಷಿಯಲ್ ಸಿನಿಮಾ ಎಲ್ಲಾರು ಮಾಡ್ತಾರೆ, ಆದ್ರೆ ದೇಶಕ್ಕೋಸ್ಕರ ನಮ್ಮ ಊರಿಗೋಸ್ಕರ ಮಾಡಬೇಕು ಅಂತ ನೀತಿಗಳಂತ ಸಿನಿಮಾ ಈ ಪೆದ್ದಿ. ರಾಮ್ ಚರಣ್ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡ್ತಾರಲ್ಲ ಅವ್ರಿಗೆ ಹಿಂಗೆ ಶಾರ್ಟ್ ಹೊಡೆಯೋದು. ಸ್ವಲ್ಪ ಜನ ಹಿಂಗೆ ಬರ್ತಾನೆ, ಸ್ಲೋ ಮೋಷನ್ ಆಗಿ ಬಂದ್ಕೊಂಡು ಹಿಂಗೆ ಹೇಳ್ಬಿಟ್ಟು ಅಂತ ಬರ್ತಾನೆ. ಇವ್ರು ಹಂಗಲ್ಲ, ಇವರಿಂದ ಬಂದಿರೋದು ನಮ್ಮ ಚರಣನ ಇಂಡಸ್ಟ್ರಿಗೆ. ಇವ್ರಿಗೆ ಸಿನಿಮಾ ಸೂಪರ್ ಆಗಿದೆ. ರಾಮ್ ಚರಣ್ ಆ್ಯಕ್ಟಿಂಗ್ ಎಕ್ಸ್ಪೆಷಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಂಗಸ್ಥಳಂ ಗಂಟೆ ತುಂಬ ಡೆವಲಪ್ ಆಗಿದೆ ಆ್ಯಕ್ಟಿಂಗು. ಅಂದರೆ ಐ ಥಿಂಕ್ ಅವಾರ್ಡ್ ಕೊಡ್ಬೇಕಂತ ನಮ್ಮ ಎಕ್ಸ್ಪೆಕ್ಟೇಷನ್. ರಾಮ್ ಚರಣ್ ಫ್ಯಾನ್ಸಿಂದ ರಾಮ್ ಚರಣ್ಗೆ ಒಂದು ಅವಾರ್ಡ್ ಕೊಡಬೇಕು ಈ ಸಿನಿಮಾ ಮುಖಾಂತರ. ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಬೇರೆ ಫಿಲಿಮ್ಗೆ ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಈ ಫಿಲಿಮು ಪೆದ್ದಿ ಫಿಲಿಮ್ ಬಂದು ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಿಲಿಮು, ಸ್ಟೋರಿ, ಸ್ಕ್ರೀನ್ ಪ್ಲೇ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ಸು ಎಲ್ಲ ತುಂಬ ಚೆನ್ನಾಗಿದೆ. ಫಿಲಿಮ್ ಏನು ಮೋಸ ಆಗಲ್ಲ, ಕೊಡೋ ದುಡ್ಡಿಗೆ ಬಂದು ಆರಾಮಾಗಿ ಫಿಲಿಮ್ ನೋಡ್ಬೋದು ಸರ್. ಫಿಲಿಮ್ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್, ಈ ಇಯರ್ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಬಂದು ಪೆದ್ದಿ. ಥ್ಯಾಂಕ್ ಯು. ಫಿಲಮೇ ಚೆನ್ನಾಗೈತೆ, ಆರಾಮಾಗಿ ನೋಡ್ಬೋದು. ಎಲ್ಲ ಇಷ್ಟ ಆಯಿತು. ಇನ್ನೊಂದ್ಸಲ 3 ಸಲ ಬಂದೆ ನೋಡಿದ್ರು ತಪ್ಪೇ ಇಲ್ಲ ಇದರಲ್ಲಿ. ಎಲ್ಲ ಫಿಲಮ್ ಮಸ್ತ್ ಆಗೈತೆ, ನೋಡ್ಬೋದು. ಜೈ ಪೆದ್ದಿ. ಸ್ವಲ್ಪ ಎಲ್ಲ ಬಂಪರ್ ಆಗಿದೆ ಮೂವಿ ಸರ್. ಈ ಥರ ಮೂವಿ ನೆಕ್ಸ್ಟ್ ಟೈಮ್ ತಗೊಬೇಕು. ಇಂಡಿಯನ್ ಪ್ಲೇಯರ್ಗೆ ಒಳ್ಳೆ ಹೆಸರು ತಗೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ರಾಮ್ ಚರಣ್ ತೇಜಾಗೆ ಜೈ. ಸೂಪರ್ ಆಗಿದೆ ಸರ್. ಫ್ಯಾಂಟಾಸ್ಟಿಕ್ ಮೂವಿ ಸರ್, ಸೂಪರ್ ಆಗಿದೆ. ಬೊಮ್ಮಟ್ ಎಲ್ಲ ವಿಡಿಯೋ ಎಲ್ಲ ಫಿಲಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ ಜನದ ಮೇಲೆ ಏನಾದರೂ ಸಾಧನೆ ಮಾಡಬೇಕು, ಒಳ್ಳೇದು ಮಾಡಿ. ಸೂಪರ್ ಫಿಲಮ್ ಸಖತ್ತಾಗಿದೆ, ನೋಡ್ಬೋದು. ಆಯ್ತಾ ಸರ್? ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ರಾಮ್ ಚರಣ್ ಆ್ಯಕ್ಟಿಂಗು ನಮ್ಗೆ ಚೆನ್ನಾಗಿ ಇಷ್ಟ ಆಯಿತು. ಚೆನ್ನಾಗೈತೆ ಫಿಲಮ್. ನೆಕ್ಸ್ಟ್ ಲೆವೆಲ್ ಫಿಲಮ್ ಬರೋದೇ ಇಲ್ಲ ಇಂಡಿಯಾ ಅಲ್ಲಿ, ಪ್ರತಿಯೊಬ್ಬರು ನೋಡೋ ಫಿಲಮ್ ಇದು. ಇಂಡಿಯಾಗೆ ಒಂಥರ ಹೆಮ್ಮೆ ಫಿಲಮ್ ಇದು. ಈ ತರ ಫಿಲಮ್ ಯಾವ್ದು ಬರಲ್ಲ. ಫಿಲಮ್ ಅಂದ್ರೆ ಪೆದ್ದಿ ಸಿನಿಮಾ ಮಾತ್ರ ಗುಚ್ಚ ಲೆವೆಲ್ ನೆಕ್ಸ್ಟ್ ಲೆವೆಲ್ ತೆಗೆದಿದ್ದಾನೆ. ಒಂದು ತೆಲುಗು ಡೈರೆಕ್ಟರ್ ಆಗಿ ಸೆಕೆಂಡ್ ಫಿಲಮ್ಗೆ ಇಂಟರ್ನ್ಯಾಷನಲ್ ಗೆ ಹೋಗಿದ್ದಾನೆ. ಫಿಲಮ್ ಅಂತ ಇಂದು ಫಿಲಮ್ ಅಲ್ಲ. BGM ಆದ್ರೆ, AR ರೆಹಮಾನ್ ಆದ್ರೆ ಎಲ್ಲರೂ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಆಕ್ಟಿಂಗ್ ಅಂತೂ ರಾಮ್ ಚರಣ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಫಿಲಮ್ ಅಂತೂ ಇಂಡಿಯಾ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಗೆ ಹೋಗುತ್ತೆ. ಇಂಡಿಯಾ ಪವರ್ ಏನಂತ ತೋರಿಸಿದ್ದಾನೆ ಬುಚ್ಚಬಾಬು. ಥ್ಯಾಂಕ್ಸ್ ಟು ಬುಚ್ಚ ಅಂಡ್ ರಾಮ್ ಚರಣ್. ನ್ಯಾಷನಲ್ ಅವಾರ್ಡ್ ಪಕ್ಕ ರಾಮ್ ಚರಣ್ಗೆ ಬರ್ಬೇಕು. ಹಂಗಿದೆ ಆಕ್ಟಿಂಗ್ ಮಾತ್ರ, ರಂಗಸ್ಥಳ ಮೇಲೆ ಇದೆ ಅಂತ ಆಕ್ಟಿಂಗ್ ಮಾಡೋರು. ಅವ್ರ ಮುಂದೆ ಯಾರು ಅಂತ ಒಂದು ಫೋರ್ಸ್ ಅನ್ಕೊಂಡ್ರೆ ಏನು ಅಂತ ಊರಿಗೆ ತಿಳಿಸ್ಬೇಕು ಅನ್ನೋದು, ಒಂದು ದೇಶಕ್ಕೆ ತಿಳಿಸ್ಬೇಕು ಅನ್ನೋದು ಕರೆಕ್ಟಾಗಿ ತೋರಿಸೋದು. ನಿಜಾಗ್ಲು ಅಂತ ನ್ಯಾಷನಲ್ ಅವಾರ್ಡ್ ಪಕ್ಕ ಬರ್ಬೇಕು. ಫಿಲ್ಮ್ ಹೆಂಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗು. ಶಿವಣ್ಣ ಸೂಪರ್, ಶಿವಣ್ಣ ವಾಟ್ಸಪ್ ಹೇಳ್ಬೇಕು. ಈ ಸ್ಟೋರಿ ಬಗ್ಗೆ ನಿಮ್ ಮನೆಗಳಲ್ಲಿ ಹೋಗ್ಬಿಟ್ಟು ನಿಮ್ ತಾತ ಅವ್ರನ್ನ ಕೇಳಿ ಎಷ್ಟು ಕಷ್ಟ ಅನುಭವಿಸಿದ್ದಾರೆ. ಒಂದು ಊರಲ್ಲಿ ಒಂದು ಏನು ಇಲ್ದಿರೋರು ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಜಾತಿಯಿಂದ ಹಿಡಿದು ಪ್ರತಿ ಒಂದು ಸೂಪರ್ ಆಗಿದೆ. ಶಿವಣ್ಣ ರಾಮ್ ಚರಣ್ ನ್ಯಾಷನಲ್ ಅವಾರ್ಡ್ ಫಿಕ್ಸ್. ಒಬ್ಬ ಟಾಪ್ ಹೀರೋ ಬಂದ್ಬಿಟ್ಟು ಕುಸ್ತಿ, ರನ್ನಿಂಗು, ಕ್ರಿಕೆಟ್, ಮಾಸು, ಆಕ್ಷನ್ ಸರ್, ಫಸ್ಟ್ ಇಂದ ಸರ್ ಲಾಸ್ಟ್ ವರ್ಗು ಲಾಸ್ಟ್ 3 ನಿಮಿಷ ಸರ್
ಮನೆಯಲ್ಲಿ ಕುತ್ಕೊಳ್ಳೋಣ, ಬಂದ್ ನೋಡಿ ಫಿಲಮ್ ಆಮೇಲೆ ಮಾತಾಡಿ. ಚರಣ್ ಅಂದ್ರೆ ಏನಂತ ಗೊತ್ತಾಗಿ, ಮೆಗಾ ಫ್ಯಾಮಿಲಿ ಅಂದ್ರೆ ಏನ್ ಗೊತ್ತಾ? ಜೈ ಚರಣ್, ಜೈ ಚರಣ್, ಬಾಬುಲಕ್ಕೆ ಬಾಬು, ಬಾಬುಲಕ್ಕೆ ಬಾಬು, ಬಾಬುಲಕ್ಕೆ ಬಾಬು, ಜೈ ಚರಣ್. ಸೊ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಮಗೆ. ಆಕ್ಚುಲಿ ನಾನು ಕನ್ನಡದವನು, ಆದ್ರೆ ತೆಲುಗು ನಾನು ಇಷ್ಟು ಪ್ರೂವ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ತರ ಒಂದು ಫಿಲಮ್ ನಮ್ಮ ಕರ್ನಾಟಕದಲ್ಲಿ CM ಕೂಡ ಈ ತರ ಸಪೋರ್ಟ್ ಮಾಡ್ಬೇಕು ನಮ್ಗೆ. ಪ್ಲೀಸ್ ಒಂದ್ ನಿಮಿಷ. ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ನಾನು ಬಾಡಿ ಬಿಲ್ಡಿಂಗ್ ಮಾಡಿದವನು. ಪ್ಲೀಸ್ ಬಾಡಿ ಬಿಲ್ಡರ್ಗೆಲ್ಲ ಸಪೋರ್ಟ್ ಮಾಡಿ. ನಮ್ಮ ಕನ್ನಡದಲ್ಲಿ ಯಾವ ಪ್ರೈಸ್ ತುಂಬಾ ಕಮ್ಮಿ ಕೊಡ್ತಾ ಇದ್ದಾರೆ. ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಬೆಲೆ ಸಿಗೋದು ಈಗ ನಮ್ಗೆ ಗುರುತಿಸೋದೇ ನಮ್ಮ ಇಂಡಿಯಾದಿಲ್ಲ. ನಾವು ಇಂಡಿಯಾಗೋಸ್ಕರ ತುಂಬಾ ಕಷ್ಟ ಬೀಳ್ತಾ ಇದೀವಿ. ಎಲ್ಲರೂ ಇಂಡಿಯಾಗೋಸ್ಕರ ಅಲ್ಲ ಗೇಮ್ ಚೇಂಜರ್ ಫ್ಲಾಪ್ ಆಗಿದ್ದಕ್ಕೆ ಇದು ಫ್ಲಾಪ್ ಆಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ, ಇವಾಗ 100 ದಿನ ಓಡುತ್ತೆ ಪಿಕ್ಚರ್. 3 ಗೇಮ್ ಆಡೋರೆ ಇದು ಹೋಗುತ್ತೆ ಅಂದ್ರು. ಯಾಕಂದ್ರೆ ಗೇಮ್ ಚೇಂಜರ್ ಅಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಾನೆ, ಮತ್ತೆ ಕಲೆಕ್ಟರ್ ಆಗ್ತಾನೆ, ಮತ್ತೆ IAS ಆಗ್ತಾನೆ. ಸೇಮ್ ಇದು ಹಂಗೆ ಹೋಗುತ್ತೆ ಅಂದ್ರು. ಇದು ಹೋಗೋದಲ್ಲ, ಇದು ಬರೋದು. ಮುಂದೆ ಜನರೇಷನ್ಗೆ ಇದು ಇರೋದು. ಇನ್ನೂ 10 ವರ್ಷ ಆದ್ರೂ ಈ ಮೂವಿ ಇರುತ್ತೆ. ಯಾಕಂದ್ರೆ ಒಳ್ಳೆ ಮೆಸೇಜ್ ಮೂವಿ ಇದು. ಪ್ರತಿ ಊರಿಗೂ ಈ ತರ ಎಲ್ಲರೂ ಇನ್ಸ್ಪೈರ್ ಆಗ್ಬೇಕಂತ. ಬಾಕ್ಸ್ ಆಫೀಸ್ ಕಾ ಸುಲ್ತಾನ್ ಇಂಥ ಮೂವಿ ಮತ್ತೆ ಮತ್ತೆ ಬರಲ್ಲ, ಮಿಸ್ ಮಾಡ್ಕೊಂಬೇಡಿ. ಎಲ್ರೂ ಬನ್ನಿ. ఒకే పని చేసే నాకే, ఒకేలాగా బతికే నాకే, ఇంత పెద్ద బతికేందుకు? ఏదైనా ఈ నేల మీద ఉన్నప్పుడే చేసేయాల. మళ్ళీ పుడతామా ఏంటి అన్న? సూపర్ అన్న. ಶಿವಣ್ಣ ಬೇಜಾನು. ಶಿವಣ್ಣ ಸೂಪರ್ ಅಣ್ಣ. ಶಿವಣ್ಣ ಆಕ್ಟಿಂಗ್ ಸೂಪರ್ ಅಣ್ಣ. ತುಂಬ ಚೆನ್ನಾಗಿದೆ ಮೂವಿ ಅಂತೂ. ಎಲ್ಲರೂ ಚಿಕ್ಕ ಮಕ್ಕಳು, ದೊಡ್ಡವರು, ಫ್ಯಾಮ್ಲಿ ಎಲ್ಲ ಬಂದು ನೋಡೋ ಮೂವಿ ಅಣ್ಣ. ಮತ್ತೆ ಬರಲ್ಲ ಅಣ್ಣ ಈ ಥರ ಫಿಲಮು. ರಾಮ್ ಚರಣ್ ಅಂತೂ ಪ್ರಾಣ ಇಕ್ಕವ್ರೆ ಈ ಫಿಲಮ್ಗೆ. ಇಡೀ ಇಂಡಿಯಾನೇ ನೋಡೋ ಫಿಲಮ್ ಅಣ್ಣ ಇದು. ಸೂಪರ್ ಆಗೈತೆ ಅಣ್ಣ, ಸೂಪರ್ ಆಗೈತೆ. ತುಂಬಾ ಮೆಸೇಜ್ ಮೂವಿ ಅಣ್ಣ. ಫಿಲಮ್ 100 ಡೇಸ್ ಪಕ್ಕಾ ಬಾಕ್ಸ್ ಆಫೀಸ್ ಕಾ ಸುಲ್ತಾನ್. ನಮ್ಮ ಅಪ್ಪು ಸರ್ ಕುಡಿದು ಅಡ್ಕೊಂಡು ಕಾಣ್ತಾ ಇದಾರೆ. ನಮ್ಮ ಶಿವಾಜಿಗೌಡರು ಆರ್ಟಿಕ್ ಸ್ಟಾರ್ ಶಿವಣ್ಣ ಅಂತೂ ಸೂಪರ್ ಅಣ್ಣ. ಶಿವಣ್ಣ ಸೇಮ್ ರಾಜ್ಕುಮಾರ್ ತರ ಇರ್ತಾರೆ. ಸೇಮ್ ಬದುಕಿದ್ದಾರೆ. ರಾಮ್ ಚರಣ್ ಕಾಣ್ತಾ ಇಲ್ಲ. ಕುಡಿದು ರಾಜ್ಕುಮಾರ್ ಹುಟ್ಟು ಬಂದಾಗಿ ಫಿಲಮ್ ಅಲ್ಲಿ ನಮ್ಗೆ ಟೋಟಲ್ ನಮ್ಗೆ ರಾಮ್ ಚರಣ್ ಕಾಣ್ತಾ ಇಲ್ಲ. ಅವ್ರ ಅಣ್ಣ ಪಕ್ಕದಲ್ಲಿ ನಮ್ಮ ಅಪ್ಪು ಬಾಸ್ ಅವ್ರು ಕಾಣ್ತಾ ಇದಾರೆ. ಟೋಟಲ್ ಫಿಲಮ್ ಬ್ಲಾಕ್ ಬಸ್ಟರ್. ರಿತಪುರ್ ನೋಡ್ಬೇಕು, ಕರ್ನಾಟಕ ಜನತೆ ನೋಡ್ಬೇಕು, ಫ್ಯಾಮಿಲಿ ಸಹಿತ ಬಂದು ನೋಡ್ಬೇಕು, ಎಲ್ಲ ನೋಡ್ಬೇಕು. ಹೇಳ್ತೀನಿ ನಮ್ಗೆ ರಾಮ್ ಚರಣ್ ಕಾಣ್ತಾ ಇಲ್ಲ. ನಮ್ಮ ಹೇಳ್ತೀರಿ ನಮ್ಗೆ ಫಿಲಮ್ ಬ್ಲಾಕ್ ಬಸ್ಟರ್ 100 ಡೇಸ್ ಪಕ್ಕಾ ಬಾಕ್ಸ್ ಆಫೀಸ್ ಕಾ ಸುಲ್ತಾನ್. ಮೆಗಾ ಪವರ್ ನೋಡಿ, ಕಮರ್ಷಿಯಲ್ ಸಿನಿಮಾ ಎಲ್ಲಾರು ಮಾಡ್ತಾರೆ, ಆದ್ರೆ ದೇಶಕ್ಕೋಸ್ಕರ ನಮ್ಮ ಊರಿಗೋಸ್ಕರ ಮಾಡಬೇಕು ಅಂತ ನೀತಿ ಇರುವಂತ ಸಿನಿಮಾ ಈ ಪೆದ್ದಿ. ಇದ್ರಲ್ಲಿ ಏನಾಗಿದೆ ಅಂದ್ರೆ ನಾವೆಲ್ಲರೂ ಕಮರ್ಷಿಯಲ್ ಸಿನಿಮಾ ಮಚ್ಚು, ಲಾಂಗು, ಅದು ಇದು ಎಲ್ಲ ನೋಡ್ತೀವಿ. ಆದ್ರೆ ರಾಮ್ ಚರಣ್ ಅವರು ಜೀವನದಲ್ಲೇ ಅವ್ರು ಇಷ್ಟು ದಿವಸ ನಾ ಎಲ್ಲ ಸಿನಿಮಾ ನೋಡಿದ್ದೀನಿ. ಅದ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಳಗಡೆ ನ್ಯಾಷನಲ್ ಲೆವೆಲ್ ಅವ್ರು ಬೇಡ ಅಂದ್ರೂ ಕೂಡ ಹುಡ್ಕೊಂಡ್ ಬರ್ತೈತೆ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆ ಶಿವಣ್ಣಂದು ಅವ್ರದ್ದು ಕಾಂಬಿನೇಷನ್. 2,000 ಜನ ಶಿವಣ್ಣ ಅಲ್ಲಿ ಮಾಡ್ರು ಇಲ್ಲಿ ಮಾಡ್ರು ಅಂತ ಹೇಳ್ತಾರೆ, ಆದ್ರೆ ಶಿವಣ್ಣಂದು ಅವ್ರದ್ದಿಬ್ರು ಕಾಂಬಿನೇಷನ್ ನೋಡಕ್ಕೆ ಎರಡು ಕನ್ಸಾಲ್ದು. ದೇವರನ್ನ ಹೇಳ್ತೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರದ್ದು ಪರ್ಫಾರ್ಮೆನ್ಸ್ ನೋಡ್ಬೇಕು ನೀವು, ಆ ಖುಷಿ ನೋಡ್ಬೇಕು. ಸಿನಿಮಾ ನಾವೆಲ್ಲ ನೋಡ್ತೀವಿ ಸಿನಿಮಾಗಳನ್ನ, ಸಿನಿಮಾ ಮನೋರಂಜನೆ ಎಲ್ಲಾರು ಪಡಿತಾರೆ. ಆದ್ರೆ ಒಂದು ಉತ್ತಮವಾದ ಸಿನಿಮಾ ಮನೋರಂಜನೆ ಮಾಡೋದು, ಕಲ್ತನ ಮಾಡೋದು, ಮಚ್ಚುಲಾಂಗ್ ಕೊಡೋದು, ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡೋದು ಎಲ್ಲರೂ ಮಾಡ್ತಾರೆ. ಉತ್ತಮವಾದ ಸಂದೇಶ ಮನೋರಂಜನೆ ಜೊತೆ ಉತ್ತಮವಾದ ಸಂದೇಶ ಕೊಡುವಂತ ಸಿನಿಮಾ ಪೆದ್ದಿ. ದಯವಿಟ್ಟು ಎಲ್ಲರೂ ನೋಡಿ. ನಾಳೆ ಕನ್ನಡನೂ ರಿಲೀಸ್ ಆಗ್ತಿದೆ, ಯಾಕೆಂದ್ರೆ ಹೆಮ್ಮೆ ಪಡ್ಬೇಕು ನಾವು. ಕನ್ನಡ ರಿಲೀಸ್ ಆಗ್ತಿದೆ. ಶಿವಣ್ಣು ಕನ್ನಡದಲ್ಲೇ ವೈಟ್ ಅಪ್ ಮಾಡಿದ್ದಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಂಟರ್ವಲ್ ಟೈಮಲ್ಲಿ ಇಂಟರ್ವಲ್ ಆದ್ಮೇಲೆ ಆಸ್ಪತ್ರೆ ಸೀನ್ ಒಂದಿದೆ ನೋಡಿ, ಆಸ್ಪತ್ರೆ ಸೀನ್ ಒಂದಿದೆ, ಅಲ್ಲಿ ನೋಡಿ ರಾಮ್ ಚರಣ್ ಅವ್ರ ಆಕ್ಟಿಂಗು ಎಕ್ಸ್ಟ್ರಾರ್ಡಿನರಿ ಮಾಡೋರು.
ಸಖತ್ ಎಲ್ಲರೂ ಕೂಡ ನೋಡಿ ಅವ್ರು ಎಷ್ಟೇ ತೆಲುಗಿದ್ರು ಕೂಡ ಕನ್ನಡ ಸಿನಿಮಾ ನಮಗೆ ನೋಡ್ತಾರೆ, ಕನ್ನಡ ಸಿನಿಮಾನು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಆದ್ರಿಂದ ನಾವು ಈ ಸಿನಿಮಾಗೆ ಬಂದಿದ್ದೀವಿ. ಓಕೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಕನ್ನಡ ರಿಲೀಸ್ ಆಗುತ್ತೆ, ತೆಲುಗು ರಿಲೀಸ್ ಆಗುತ್ತೆ, ತಮಿಳ್ ರಿಲೀಸ್ ಆಗುತ್ತೆ, ಎಲ್ಲರೂ ನೋಡ್ತೀವಿ, ಎಲ್ಲ ಪ್ರೀತಿ ನೋಡ್ತೀವಿ. ಆದರೆ ಕನ್ನಡನ ಎಲ್ಲರೂ ಆರಾಧನೆ ಮಾಡ್ತಾರೆ, ಇದು ಸತ್ಯ. ತಾಳಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಯಾಕೆಂದ್ರೆ ಇಲ್ಲಿರೋರು ಎಲ್ಲರೂ ಕೂಡ ಎಲ್ಲ ಆಂಧ್ರದಿಂದ ಬಂದು ಇಲ್ಲ ಬೆಂಗಳೂರಲ್ಲೇ ಇರೋದು, ಬೆಂಗಳೂರಲ್ಲೇ ಊಟ ಮಾಡ್ತಾರೆ, ಬೆಂಗಳೂರಲ್ಲೇ ಕೆಲಸ ಮಾಡ್ತಾರೆ. ಆದ್ರೂ ಕೂಡ ಇವರು ತೆಲುಗು ಸಿನಿಮಾನ ಆರಾಧನೆ ಮಾಡ್ತಾರೆ, ಕನ್ನಡನೂ ಕೂಡ ಅಣ್ಣವ್ರೆ ಪ್ರೀತಿಯಿಂದ ಚಿರಂಜೀವಿ ಸರ್ ಹೇಳಿದ್ದಾರೆ ಅವ್ರನ್ನ ಅಣ್ಣವ್ರನ್ನ ಆ ಡಿಸಿಪ್ಲಿನ್, ಆ ಸಿಂಪ್ಲಿಸಿಟಿ ನೋಡಿ ನಾನು ಫಾಲೋ ಮಾಡ್ತೀನಿ. ಅಣ್ಣವ್ರಿಗೆ ಮಾಡೋ ಚಿರಂಜೀವಿ ಸರ್ಗೆ ಮುಟ್ಕೊಟ್ಟವ್ರೆ. ಅದೇ ನೀವು ಇಲ್ಲಿ ನೋಡ್ಬೋದು, ರಾಮ್ ಚರಣ್ಗೆ ಶಿವಣ್ಣ ಮುಟ್ಕೊಟ್ಟವ್ರೆ. ಮತ್ತೆ ಇಲ್ಲಿ ನೋಡಿ ಒಂದು ಸೀನಲ್ಲಿ ಒಂದು ನಾಡಲ್ಲಿ ನೋಡಿ, ಇಬ್ರು ಒಂದು ಇಂಡಸ್ಟ್ರಿ ಹೇಳ್ತೀನಿ ಕೇಳಿ. ಇಲ್ಲಿ ಶ್ರೀದೇವಿ ಮಗಳು, ಕಮಲ್ ಹಾಸನ್ ಮಗಳು, ಚಿರಂಜೀವಿ ಮಗ, ಕಾಂಬಿನೇಷನ್ ಏನ್ರಿ ಅದು? ಯಾರು ಊಹೆ ಮಾಡಿದ್ದೀರಾ? ಸೂಪರ್ ಕಾಂಬಿನೇಷನ್. 3 ಜನ ಇಲ್ಲಿ ಅಣ್ಣವ್ರ ಮಗ ಶಿವಣ್ಣನೂ ಇದ್ದಾರೆ, 4 ಜನ. ಏನ್ ಖುಷಿ ಇಲ್ರಿ, ಈ ಭಾಗ್ಯ ನಾವು ಕಣ್ಣಿನ ನೋಡ್ಕೋಬೇಕು. ಹೆಂಗ್ ತರ್ಸ್ಕೊಂಡು ಇವಾಗ ನೋಡ್ತಾ ಇದ್ದೀರಿ ನೀವು, ಈ ಜನಾಂಗ ನೋಡ್ತಿದ್ದೀರಾ, ಈ ತಲೆಮಾರು ಮಕ್ಕಳು ತಲೆಮಾರು. ನಾವು ಅಣ್ಣವ್ರನ್ನ, ಚಿರಂಜೀವಿನ, ಕಮಲ್ ಹಾಸನ್ ನೋಡಿದವರು ಅವ್ರ ಮಕ್ಕಳು ನೋಡಿದ್ರು, ಅವ್ರು ಖುಷಿ ಆಯ್ತು ನಮ್ಗೆ. ನಿಜವಾಗ್ಲೂ ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ. ಒಳ್ಳೆ ಸಿನಿಮಾ ದಯವಿಟ್ಟು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನೋಡ್ತಾರೆ. ರಾಮಚಂದ್ರ ಬಸು ಪುನೀತ್ ರಾಜ್ಕುಮಾರ್ ಹುಟ್ಟಿ ಬಂದಂಗಿದೆ. ಅವ್ರ ಆಕ್ಷನ್ ಅದು ನಮ್ಮನ್ನ ಬಿಟ್ಟು ಹೋದ್ರೆ ಅಂತ ಹೇಳಿ ನಾವು ಅನ್ಕೊಂತೀವಿ. ಆದ್ರೆ ಯಾವತ್ತೂ ನಮ್ಮನ್ನು ಬಿಟ್ಟೋಗಿಲ್ಲ, ಈ ಕರ್ನಾಟಕ ಜನತೆ ಯಾವತ್ತೂ ಬಿಟ್ಟೋಗಿಲ್ಲ. ಆದ್ರೆ ರಾಮ್ ಚರಣ್ ಶಿವಣ್ಣನ ಜೊತೆಗೆ ಕಲಾ ವೇದಿಕೆ ಯಾವ ಇದ್ದ ಕಲಾ ಮಾತು ಎಲ್ಲಿವರೆಗೂ ಹುಟ್ಟಿರ್ತಾರೋ ಅಲ್ಲಿವರೆಗೂ ಪುನೀತ್ ರಾಜ್ಕುಮಾರ್ ಏನೋ ಹುಟ್ಟಿರ್ತಾರೆ. ನಮ್ಮ ರಾಮ್ ಚರಣ್ ಅದೇ ಸೇಮ್ ఫీలింగ్ యాక్షన్ ಆಗಲಿ ఎట్టప్పుడు ನೋಡ್ಬೇಕು. ಕರ್ನಾಟಕ ಎಲ್ಲ ನೋಡಿದ್ರೆ వాళ్ళకి ఇంకా పెన్ను కరెంట్ అయినలా దానికి వాళ్ళు చెల్లిస్తారు. పెన్ను కరెంట్ అయితే వాళ్ళకి ಏನ್ ಗೊತ್ತಾ, ರಾಮ್ ಚರಣ್ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡ್ತಾರಲ್ಲ ಅವ್ರಿಗೆ ಹಿಂಗ ಶಾರ್ಟ್ ಹೊಡೆಯೋದು. ರಾಮ್ ಚರಣ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡ್ತಾರೆ ಈ ಫಿಲಿಮ್ ಇಂದ ಬ್ಯಾಟ್ ತಗೊಂಡು ಶಿಕ್ಷೆ ಹೊಡೆಯೋದು ಥರ ಇರುತ್ತೆ. ಈ ಫಿಲಿಮ್ಗೆ ಎಕ್ಸ್ಪೆಷಲಿ ರಾಮ್ ಚರಣ್ಗೆ ಆಸ್ಕರ್ ಅವಾರ್ಡ್ ಬರಬೇಕು. ಆಸ್ಕರ್ ಅವಾರ್ಡ್ ಬರಲೇಬೇಕು. ಏನಕ್ಕಂತ ಹೇಳ್ತೀನಿ, ನಮ್ಮ ಇಂಡಿಯನ್ ಫಿಲಿಮ್ ಇಂಡಸ್ಟ್ರಿಯಲ್ಲಿ ರಾಮ್ ಚರಣ್ ಅಂತ ಆ್ಯಕ್ಟ್ರ್ ಇನ್ನೊಬ್ರು ಇಲ್ಲ. ಎಷ್ಟೇ ಜನ ಬರ್ಬೋದು, ರಾಮ್ ಚರಣ್ ಅಂತ ಆ್ಯಕ್ಟ್ರ್ ಇನ್ನೊಬ್ರು ಹುಟ್ಟಲ್ಲ, ಬರೋದಿಲ್ಲ. ಅಪ್ಪನ ಹೆಸರು ಉಳಿಸೋನು ರಾಮ್ ಚರಣ್ ಮಾತ್ರ. ಅಪ್ಪನ ಹೆಸರು ಉಳಿಸೋನು ರಾಮ್ ಚರಣ್ ಮಾತ್ರ. ಇನ್ಯಾರು ಬರಕ್ ಸಾಧ್ಯನೇ ಇಲ್ಲ, ಇನ್ಯಾರು ಬರಕ್ ಸಾಧ್ಯನೇ ಇಲ್ಲ. ನಾವು ಬಾಬ್ ಗ್ರೀನ್ ಸೊಪ್ಪಪ್ಪ ಮೆಗಾ ಪವರ್ ಸ್ಟಾರ್, ಪವರ್ ಕಿಂಗ್, ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಫ್ಯಾನ್ಸ್ ಅಸೋಸಿಯೇಷನ್ ಇಂದ ಮಾತಾಡ್ತಾ ಇರೋದು. ನಮಗೆ ಮೆಗಾ ಸ್ಟಾರ್, ಪವರ್ ಸ್ಟಾರ್, ಮೆಗಾ ಪವರ್ ಸ್ಟಾರ್ ಇವ್ರ ಬಗ್ಗೆ ಕೆಟ್ಟದಾಗ ಯಾರು ಮಾತಾಡ್ತಾರೋ ಅವ್ರಿಗೆ ಬ್ಯಾಟ್ ತಗೊಂಡು ಹೊಡೆಯೋದೇ ಶಾರ್ಟ್. ಎಷ್ಟು ಚೆನ್ನಾಗೈತೆ ಅಂದ್ರೆ ಮತ್ತೆ ಇಂಥ ಪಿಕ್ಚರ್ ಬರೋಕ್ಕೂ ಸಾಧ್ಯ ಇಲ್ಲ. ಚಿರಂಜೀವಿ ಮಗ ಹುಟ್ಟಿರೋದು ಅಷ್ಟು ಲಕ್ಕ ಅಲ್ಲ. ಅವ್ರಿಗೆ ಪುಣ್ಯ ಮಾಡ್ಕೊಂಡಿರ್ಬೇಕು. ಯಾವುದೋ ಜನದಲ್ಲಿ ಇಂಥ ಮಗ ಹುಟ್ಟಬೇಕು ಅಂದ್ರೆ ಅಷ್ಟು ಡಿಸಿಪ್ಲಿನು, ನಾನ್ ವೆಜ್ ತಿಂದೆ ಅಯ್ಯಪ್ಪ ಮಾಲೆ, ಆಂಜನೇಯ ಸ್ವಾಮಿ ಮಾಲೆ ಹಾಕೊಂಡು ಪ್ಯೂರಾಗೆ ಎಷ್ಟು ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಿದ್ದಾರೆ. ಯಾರಾದ್ರೂ ಬಿಲ್ಡ್ ಮಾಡೋಕ್ಕಾಗುತ್ತಾ? ಇಷ್ಟು ಚೆನ್ನಾಗಿ ಪ್ಯೂರಾಗಿ ಬಾಡಿ ಬಿಲ್ಡ್ ಮಾಡ್ಬಿಟ್ಟು ಏನು ಇಲ್ಲದೆ ಎಷ್ಟು ಸಖತ್ತಾಗಿ ಪಿಕ್ಚರ್ ತೆಗೆದಿದೆ ಅಂದ್ರೆ ಬುಚ್ಚಿಬಾಬುಸನ ಅವ್ರಿಗೆ ಎಷ್ಟು ಸಲ ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಸೆಕೆಂಡ್ ಫಿಲಿಮೇ ಈ ತರ ಮಾಡಿದ್ದಾರೆ ಅಂದ್ರೆ ಮತ್ತೆ ಬಂದ್ರೆ ಬೇರೆಯವರೆಲ್ಲ ದೊಡ್ಡ ಡೈರೆಕ್ಟ್ರು, ರಾಜಮೌಳಿ ಅವರು ಅವರೆಲ್ಲ ಏನಿ ದೊಡ್ಡವರು, ಅವ್ರಿಗೆಲ್ಲ ಹೇಳಕ್ಕೆ ಇಲ್ಲ. ಬಟ್ ಫಸ್ಟ್ ಮೂವಿ ಉಪ್ಪೇನ ಅದೇ ಎಷ್ಟು ಸಖತ್ತಾಗೈತೆ. ರಾಮ್ ಚರಣ್ ಜೊತೆ ಮಾಡಿದ್ದಾರೆ ಅಂದ್ರೆ ಎಷ್ಟು ಹೇಳ್ಬೇಕು ಅಂದ್ರೆ ಸಾಕಾಗಲ್ಲ ಮಾತು. ಪಿಕ್ಚರ್ ಮಾತ್ರ ಸಖತ್ತಾಗೈತೆ. ಎಲ್ಲರೂ ಬಂದು ನೋಡಿ. ಇದು ಗೇಮ್ ಚೇಂಜರ್ ಬಂದೈತೆ, ಅದು ಫ್ಲಾಪ್ ಆಗ್ಬಿಟ್ಟೈತೆ, ಇದು ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸಲ ಪಿಕ್ಚರ್ ನೋಡ್ಬಿಟ್ರೆ ಗೇಮ್ ಚೇಂಜರ್ ಬಗ್ಗೆನೇ ಹೇಳ್ತಾ ಇರೋದು. ಆ ಪಿಕ್ಚರ್ ಫ್ಲಾಪ್ ಆಯ್ತಾ ಅಂತ ಇದು ಹಂಗೆ ಅನ್ಕೊಂಡ್ಬಿಟ್ಟಿರ. ಒಂದು ಸಲ ಪಿಕ್ಚರ್ ನೋಡ್ರಿ, ಎಷ್ಟು ಸಖತ್ತಾಗೈತೆ ಅಂದ್ರೆ ನೀವೇ ಪ್ರೌಡಾಗಿ ಫೀಲ್ ಆಗ್ಬೇಕು. ಅಷ್ಟು ಸಖತ್ತಾಗೈತೆ ಪಿಕ್ಚರು. ಶಿವರಾಜ್ ಕುಮಾರ್ ಸರು, ಜಗಪತಿ ಬಾಬು ಸರು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಕನ್ನಡದಿಂದ ಸೇಮ್ ಪುನೀತ್ ರಾಜ್ಕುಮಾರ್ ಸರ ಎಷ್ಟು ಡಿಸಿಪ್ಲಿನು, ಎಷ್ಟು ಇದು ಅನ್ನ ಮಾಡಿದ್ದಾರೆ ಅಂದ್ರೆ ನಿಜಾಗ್ಲೂ ತೆಲುಗು ಅವ್ರಿಗಾಗೆ ಪ್ರೌಡಾಗಿ ಫೀಲ್ ಆಗ್ಬೇಕು.
ನಿಜಾಗ್ಲು ಅಂತ ಡಿಸಿಪ್ಲಿನ್ ಅಂತ ಮ್ಯಾನಸ್ಸು. ಎಲ್ಲಾದ್ರೂ ಹೋದ್ರೆ ಹಿಂಗೆ ಬರ್ತಾರೆ, ಹಿಂಗೆ ಸ್ಪೆಕ್ಸ್ ಹಾಕೊಂಡು ಹಿಂಗೆ ಬರ್ತಾರೆ. ಸ್ಲೋ ಒಬ್ಬ ಬರ್ತಾನೆ, ಅದು ಗೊತ್ತಿರಲ್ಲ ಜನಗೆ, ಸ್ವಲ್ಪ ಜನ ಗೊತ್ತು. ಹಿಂಗೆ ಬರ್ತಾನೆ ಸ್ಲೋ ಮೋಷನ್ ಆಗಿ ಬಂದ್ಕೊಂಡು ಹಿಂಗೆ ಹೇಳ್ಬಿಟ್ಟು ಅಂತ ಬರ್ತಾನೆ. ಇವ್ರು ಹಂಗಲ್ಲ. ಜನಗೆ ಮೊನ್ನೆ ಹೇಳಿದ್ದಾರೆ, ನಿಮ್ಗೋಸ್ಕರ ನಮ್ಮ ಪ್ರಾಣ ಕೊಟ್ಟು ಪಿಕ್ಚರ್ ಮಾಡ್ತೀನಿ, ಕೈ ಅಂತ ಅದು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿಮ್ಗೋಸ್ಕರ ನಂಗೆ ಹುಚ್ಚೋದಂತ ಏನಿಲ್ಲ, ಪಿಕ್ಚರ್ ಮಾಡಬೇಕು ಅಂತ ಮಾಡ್ತೀನಿ ಅಂತ ಎಷ್ಟು ಹೇಳಿದ್ದಾರೆ ಅಂದರೆ ಇಂಥ ಮಾತು ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಹೇಳ್ಬಿಟ್ಟಿದ್ರೆ ಹೇಳ್ತೀನಿ ಕೇಳ್ಕೊಳ್ಳಿ. ಇದೇ ಮಾತು ಇಲ್ಲೇ ಚಾಲೆಂಜ್ ಮಾಡ್ತೀನಿ. ಅಂತ ಮಾತು ಯಾರಾದ್ರೂ ಹೇಳಿದ್ರೆ ನಿಜವಾಗ್ಲೂ ಸಕ್ಕದಾಗೈತೆ ಪಿಕ್ಚರ್. ಎಲ್ಲರೂ ಬಂದು ನೋಡಿ. ಇವರಿಂದ ಬಂದಿರೋದು ನಮ್ಮ ಚರಣನ ಇಂಡಸ್ಟ್ರಿಗೆ. ಇವ್ರಿಗೆ ಮನೆಯಲ್ಲಿ ಇಲ್ಲಿವರೆಗೂ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ನಮ್ಮ ಮನೆ ನಮ್ಗೆ ಯಾರೋ ಏನೋ ಮಾಡಿದ್ದಾರೆ, ಅವ್ರೇನೋ ಬಂದು ಹಿಂಗೆ ಊಟ ಇಕ್ತಾರೇನೋ ಅಂದ್ರೆ ಇರೋರ್ಗೆ ಏನಕ್ಕೆ ಇಕ್ತಾರೆ, ಇಲ್ದಿರೋರ್ಗೆ ನೋಡ್ಕೊಂತಾರೆ. ಇರೋರ್ಗೆ ಏನಕ್ಕೆ ನೋಡ್ಕೊಂತಾರೆ, ಯಾರಿಗಿತ್ತು ಅವ್ರು ನೋಡ್ಕೊಂತಾರೆ. ಹೈದ್ರಾಬಾದ್ ಹೋಗ್ದಾಗ ನಮ್ಗೆ ಊಟ ಹಾಕಿದ್ದಾರೆ. ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರು ಬ್ಲಡ್ ಬ್ಯಾಂಕ್ ಹೋದ್ರೆ ನಮ್ಗೆ ಊಟ ಹಾಕಿದಾರೆ ಗುರು. ಫ್ಯಾನ್ಸ್ ಎಲ್ಲ ಹೇಳ್ತಾರಲ್ಲ, ತುಂಬಾ ಜನ ಹೇಳ್ತಾರಲ್ಲ ನಿಮ್ಗೇನು ಇರೋ ಊಟ ಕೊಡ್ತಾನಂತ. ನಮಗೆ ಊಟ ಕೊಡ್ತಾರೆ. ಅವ್ರ ಮನೆ ಹತ್ರ ಆದ್ರೆ ಅವ್ರು ಊಟ ಕೊಡ್ತಾರೆ. ನಾವು ಅವ್ರ ಊಟ ತಿನ್ಕೊಂಡು ಬಂದಿದ್ದೀವಿ. ಅದಕ್ಕೆ ನಮಗೆ ಅವ್ರಂದ್ರೆ ತುಂಬ ಇಷ್ಟ. ಇವತ್ತು ನಮ್ಮ ಅಭಿಮಾನ ಯಾವತ್ತು ಕಡಿಮೆನೇ ಆಗಲ್ಲ, ಹಿಂಗೆ ಇರುತ್ತೆ ಅಭಿಮಾನ. ಏನೋ ಬಂದು ಇವ್ರು ಬಂದು ಏನೋ ಮಾಡ್ತಾರೆ ಅನ್ಕೊಂಡ್ಬಿಡ್ತಾರೆ. ಬಟ್ ಇವ್ರು ಮಾತ್ರ ಇವ್ರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಬಿಟ್ರೆ ಡಿಗ್ರೀಸ್ ಆಗಲ್ಲ. ಒಬ್ಬ ರಾಮ್ ಚರಣ್ ಅವರು ರಂಗಸ್ಥಳವನ್ನು ಕಂಬ್ಯಾಕ್ ಕೊಟ್ರು, ಎಲ್ರು ಸೈಡ್ಗೆ ಹೋಗ್ಬಿಟ್ರು. ಹೆಂಗೈತೆ ಅಂದ್ರೆ ಪಿಕ್ಚರು ಎಲ್ಲ ಹಳೆ ಪಿಕ್ಚರು ಅದೆಲ್ಲ ಹಂಗೆ ಹಿಂಗೆ ಅಂತ ಮಾತು ಬರ್ತಾ ಇತ್ತು. ರಂಗಸ್ಥಳಮಲ್ಲಿ ಕಂಬ್ಯಾಕ್ ಕೊಟ್ರು ನೋಡಿ, ಎಲ್ರು ಸೈಲೆಂಟ್ ಆಗ್ಬಿಟ್ರು. ಅಂತ ಪಿಕ್ಚರು. ಚಿಕ್ಕಪ್ಪ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಲಾಸ್ಟ್ ಕ್ಲೈಮ್ಯಾಕ್ಸ್ 45 to 50 ಮಿನಿಟ್ಸು ಫುಲ್ ಎಮೋಷ್ನಲ್ ಆಗ್ತಿದೆ ಅಂತ ಹೇಳ್ದಂಗೆ ಆಯಿತು. ತುಂಬ ಎಮೋಷ್ನಲ್ ಆಯಿತು ಮೂವಿ ಮಾತ್ರ. ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ನೋಡಲಿ ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಹಾಸ್ಪಿಟಲ್ ಸೀನು, ರೈಲ್ವೆ ಟ್ರ್ಯಾಕ್ ಸೀನು, ಅಪ್ಪಲ್ ಸೂರ್ಯ ಅವರು, ಶಿವರಾಜ್ ಕುಮಾರ್ ಅವರು ಪ್ರತಿಯೊಬ್ಬರು ತುಂಬ ಹೈಲೈಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಮೂವಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸರ್. ಮಾತಾಡಿ ಜಲ್ದಿ ಮಾತಾಡೋ. ಚೊಪ್ಪೆ ಜೈ ಸರ್ ಅಂತ ಡೈಲಾಗ್ మాట్లాడాలి మాట్లాడు. ప్రతిసారి ఆయన బాగా చేస్తా అంటాడు. ದಯವಿಟ್ಟು ಎಲ್ಲರೂ ಬಂದು ತಪ್ಪದೆ ಅಂಜನ್ ಥಿಯೇಟ್ರಲ್ಲಿ ಪೆದ್ದಿ ಮೂವಿಯನ್ನು ವೀಕ್ಷಣೆ ಮಾಡಿ. ನಮ್ಮ ಆಲ್ ಓವರ್ ಕರ್ನಾಟಕನಲ್ಲಿ ಅಂಜನ್ ಥಿಯೇಟ್ರ್ ಅಂತ ಥಿಯೇಟ್ರ್ ಇನ್ನೊಂದು ಥಿಯೇಟ್ರ್ ಬರಲ್ಲ, ಇನ್ನೊಂದು ಥಿಯೇಟ್ರ್ ಇಲ್ಲ. ಸೌಂಡ್ ಎಫೆಕ್ಟ್ ಆಗಲಿ ಇನ್ನೊಂದಾಗಲಿ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಅಂಜನ್ ಥಿಯೇಟ್ರ್ ಬಂದು ಎಲ್ಲರೂ ವೀಕ್ಷಣೆ ಮಾಡಿ. ಮೇಯ್ನು ಸೌಂಡು.